ಮುಖ್ಯ ಕಾರ್ಯದರ್ಶಿಯ ಬಗ್ಗೆ ಮಾತನಾಡಿದಂತ ಎಂಎಲ್ಸಿ ರವಿಕುಮಾರ್ ಅವರು ಈ ವಿಚಾರವನ್ನ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಕ್ಷಮೆ ಕೇಳ್ತಾರೆ ಅಂತ ಅನ್ನೋ ಮಟ್ಟದಲ್ಲಿ ಅವರು ಈಗ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸೊ ಇದು ನಿಜಕ್ಕೂ ಕೂಡ ಶೇಮ್ ಅಂತ ಅನಿಸುತ್ತೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಮಾತನಾಡಿದಂತ ಅಸಂಬದ್ಧ ಹೇಳಿಕೆ ಇತ್ತಲ್ಲ. ಸೊ ಪಬ್ಲಿಕ್ ಟಿವಿಗೆ ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯರಾದಂಥ ರವಿಕುಮಾರ್ ಅವರು ನಾನು ಅವಹೇಳನಕಾರಿಯಾಗಿ ಮಾತನಾಡಿಲ್ಲ ಅಂತ ರವಿಕುಮಾರ್ ಅವರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಆಕ್ಷೇಪಾರ್ಹ ಹೇಳಿಕೆ ಏನಾದರೂ ಕೊಟ್ಟಿದ್ದಿದ್ರೆ ನೇಣಿಗೆ ಹಾಕೊಳ್ತೀನಿ, ನಾನು ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ, ಶಾಲಿನಿ ರಜನೀಶ್ ಮೇಲೆ ನನಗೆ ಅಪಾರವಾದಂಥ ಗೌರವವಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಶಾಲಿನಿ ರಜನೀಶ್ ಅವರು ತುಂಬಾ ಬ್ಯುಸಿ ಆಗಿರ್ತಾರೆ ಅನ್ನುವಂಥದ್ದನ್ನ ಆ ಅರ್ಥದಲ್ಲಿ ಹೇಳಿರೋದು. ನಾನು ಅದನ್ನು ಹೊರತುಪಡಿಸಿದರೆ ನಾನು ಇನ್ಯಾವ ಅರ್ಥದಲ್ಲೂ ಕೂಡ ಹೇಳಿಲ್ಲ, ನನಗೆ ಅಪಾರವಾದಂಥ ಗೌರವವಿದೆ ಅನ್ನುವಂಥದ್ದನ್ನ. ಬಟ್ ಕಲಬುರಗಿ ಡಿಸಿ ಬಗ್ಗೆ ಮಾತನಾಡಿದಾಗ ಅವರು ಕ್ಷಮೆ ಕೇಳಿದ್ರು. ಬಟ್ ಇಲ್ಲಿ ಅವರು ಕ್ಷಮೆಯನ್ನ ಕೇಳದೇನೆ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಸರ್, ಈಗ ನಿಮ್ಮ ವಿರುದ್ಧ ಆರೋಪ ಬಂದಿದೆ ಸರ್. ಈ ನಿಮ್ಮ ಅಲ್ಲ, ನಾನು ಅಲ್ಲಿ ಅವತ್ತೇನ್ ಪ್ರೊಟೆಸ್ಟ್ ಆಯ್ತು, ನಾನು ಭಾಷಣನೇ ಮಾಡಿಲ್ಲ, ಮೀಡಿಯಾಕ್ಕೂ ಬೈಟು ಕೂಡ ಕೊಟ್ಟಿಲ್ಲ. ನಾನು ಆ ರೀತಿ ಡಿರೋಗೇಟರಿ ಸ್ಪೀಚ್ ಮಾಡೇ ಇಲ್ಲ, ಯಾರಿಗೂ ಬೈದೂ ಇಲ್ಲ. ಇನ್ನು ಅವಾಚ್ಯ ಶಬ್ದ ಬಳಕೆ ಪ್ರಶ್ನೆನೇ ಬರೋದಿಲ್ಲ. ನಾನೇನ್ ಹೇಳ್ದೆ, ಚೀಫ್ ಸೆಕ್ರೆಟರಿ ಅವರು ಬ್ಯುಸಿ ಇದ್ದಾರೆ, ಹಾಗಾಗಿ ಒಂದು ವಾರದಿಂದ ಚಲವಾದಿ ನಾರಾಯಣ ಸ್ವಾಮಿ ಸಿಕ್ಕಿಲ್ಲ ಅಂತ ಹೇಳಿದ್ರು. ಅವ್ರು ಬ್ಯುಸಿ ಇದ್ದಾರೆ, 24 hours ಬ್ಯುಸಿ ಇದ್ದಾರೆ ಅಂತ ಹೇಳಿದೆ ನಾನು. ಹಾಗಾಗಿ ಅವರು ಡೇ ಅಂಡ್ ನೈಟ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ನಾನು. ಡೇ ಟೈಮ್ ಅಲ್ಲಿ ಮುಖ್ಯಮಂತ್ರಿಗಳು ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾರೆ, ರಾತ್ರಿ ಎಲ್ಲ ಸರ್ಕಾರದ ಕೆಲಸ ಮಾಡ್ತಾರೆ ಅಂತ. ಇದ್ರೊಳಗೆ ಏನ್ ಮಿಸ್ಟೇಕ್ ಇದೆ? ಕಾಂಗ್ರೆಸ್ ಲೀಡರ್ಗಳು ಅವಹೇಳನ ಮಾಡಿದ್ದಾರೆ, ಮಹಿಳೆ ಅಂತ ನೋಡದೇನೆ ಮಾತಾಡಿದ್ದಾರೆ. ನನಗೆ ಆ ತರದ ಶಬ್ದ ಇದ್ರೆ ನನಗೆ ಬಹಿರಂಗ ಪಡಿಸಕ್ಕೆ. ಹಾಗಾಗಿ ನಿಮ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. 100ಕ್ಕೆ 100 ಆ ತರದ್ ಏನಾರ ಡಿರೋಗೇಟರಿ ಶಬ್ದ ಇದ್ರೆ ಹ್ಯಾಂಗ್ ಮಾಡ್ಕೊಳ್ತೀನಿ ನಾನು, ಬಹಿರಂಗ ಪಡಿಸಕ್ಕೆ. ಅದರಲ್ಲಿ ಬಳಕೆ ಮಾಡಿರುವಂತಹ ಶಬ್ದಗಳು ಯಾವುದು ಕೂಡ ಅಸಂವಿಧಾನಿಕವಾಗಿಲ್ಲ. ಬಟ್ ಅದನ್ನ ಹೇಳು ಅರ್ಥದಲ್ಲಿ ಬೇರೆ ಬೇರೆ ರೀತಿಯಾದಂಥ ಅರ್ಥೈಸಿಕೊಳ್ಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ. ಹಾಗಾಗಿ ಡೇ ಅಂಡ್ ನೈಟ್, ರಾತ್ರಿ ಸರ್ಕಾರದ ಕೆಲಸ ಮಾಡ್ತಾರೆ, ಅದಾದ ನಂತರ ಹಗಲಿನಲ್ಲಿ ಮುಖ್ಯಮಂತ್ರಿಗಳ ಕೆಲಸ ಮಾಡ್ತಾರೆ, ಇದು ಅರ್ಥವನ್ನ ಹೇಗೆ ಬೇಕಾದರೂ ಕಲ್ಪಿಸಿಕೊಳ್ಳಬಹುದು ಅನ್ನುವಂಥ ಅರ್ಥ ಇದೆ.